ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೌತೆಕಾಯಿ ಹೆಸರುಬೇಳೆ ಹಾಕಿ ಕೋಸಂಬರಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಈ ಶ್ರಾವಣ ಮಾಸ ಬಂತಲ್ಲ, ಹಬ್ಬಕ್ಕೆ ಇದಕ್ಕೆ ಎಲ್ಲ ನೈವೇದ್ಯಕ್ಕೆ ಬರುತ್ತೆ, ದೇವಿ ನೈವೇದ್ಯಗಳಿಗೆಲ್ಲ ಬರುತ್ತೆ. ಈ ಥರ 2 ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 4 ಸ್ಪೂನಿ ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು 3/4 ಗಂಟೆ ಆಗುತ್ತೆ ನೆನೆಯೋದಕ್ಕೆ ಹೆಸರುಬೇಳೆ. ಇದು ಕಡಲೆಬೇಳೆ ಆದರೆ 2 ಅವರ್ ಮುಂಚೆನೇ ನೆನೆ ಹಾಕ್ಕೋಬೇಕು. ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆ ಹಣ್ಣುಗಳು, ಸಾಸಿವೆ, ಇಂಗು, ಉಪ್ಪು. ಈಗ ಮೊದಲು ಸೌತೆಕಾಯಿಗೆ ಬೇಕಾದಂಥ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಒಂದು ಸೌಟಿಗೆ 2 ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ. ಈ ಎಣ್ಣೆಗೆ ಮೊದಲು ಹಿಂಗೆ ಹಾಕ್ಕೋಬೇಕು. ಯಾವಾಗಲೂ ಕೋಸಂಬರಿಗೆ ಮಾತ್ರ ಫಸ್ಟು ಸಾಸಿವೆ ಹಾಕ್ಬಾರ್ದು, ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಚಟ್ಪಟ ಅಂದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಒಗ್ಗರಣೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ. ಈಗ ಮೊದಲು ನಾವು ನೆನೆಸ್ಕೊಂಡಿರೋ ಹೆಸರುಬೇಳೆನ ನೀರೆಲ್ಲ ಬಸ್ಕೊಂಬಿಡ್ಬೇಕು ಹಾಕಿ. ನೋಡಿ, ಎಲ್ಲ ನೀರನ್ನು ಬಸ್ಕೊಂಬಿಡ್ಬೇಕು. ನೀರೆಲ್ಲ ಬಸ್ದಾದ್ಮೇಲೆ ಒಂದು ಬೌಲಿಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿನ ಹಾಕಬೇಕು. ಸೌತೆಕಾಯಿ, ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಆದಮೇಲೆ ಒಗ್ಗರಣೆ ಹಾಕಬೇಕು. ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಆದಮೇಲೆ ನಾವು ನೀರು ಬಸ್ತಿರುವಂಥ ಹೆಸರುಬೇಳೆ ಹಾಕ್ಕೋಬೇಕು. ಇದಕ್ಕೆ ಹೆಸರುಬೇಳೆ ಹಾಕ್ಕೋಬೇಕು. ಹೆಸರುಬೇಳೆ ಆದಮೇಲೆ ಉಪ್ಪು ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಾದ್ಮೇಲೆ ಉಪ್ಪಿನ ಮೇಲೆ ಈ ಅರ್ಧ ತೊಗೊಂಡಿರೋ ನಿಂಬೆ ಹಣ್ಣು ಹಿಂಡುತ್ತಾ ಇದ್ದೀನಿ. ಆಯ್ತು. ಇದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹೆಸರುಬೇಳೆ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಆದಮೇಲೆ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಮುತ್ತೈದರಿಗೆಲ್ಲ ಎಲ್ಲರಿಗೆ ಕೊಡೋದಕ್ಕೆ ಇದಕ್ಕೆ ಎಲ್ಲ ಬರುತ್ತೆ. ತುಂಬ ಶ್ರೇಷ್ಠವಾದ್ದು ಕೋಸಂಬರಿ ಮಾತ್ರ, ದೇವಿಗೆ ಎಲ್ಲದಕ್ಕೂ ಶ್ರೇಷ್ಠವಾದ್ದು. ಈಗ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ ಬೌಲ್ಗೆ.